ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನನ್ನ ಪುಟ್ಟ ಕಲಾ ಪ್ರಪಂಚ. ಕ್ರಿಸ್ಮಸ್ ಸೀಸನ್ ಆಗಿರೋದ್ರಿಂದ ಎಲ್ಲಾ ಕಡೆ ಕ್ರಿಸ್ಮಸ್ ಫಂಕ್ಷನ್ ನಡೀತಾ ಇದೆ. ಹಾಗೂ ನಾವು ಇವತ್ತು ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡಕ್ಕೆ ಹೊರಗೆ ಹೋಗ್ತಾ ಇದ್ದೀವಿ. ನಾವು ಚರ್ಚ್ಗೆ ಹೋಗ್ತಾ ಇದೀವಿ, ಅಲ್ಲಿ ಕ್ರಿಸ್ಮಸ್ ಫಂಕ್ಷನ್ ನಡೀತಾ ಇದೆ ಇವತ್ತು. ಅದನ್ನ ಮುಗಿಸ್ಬಿಟ್ಟು ನಾವು ಮಾಲ್ ಆಫ್ ಏಷ್ಯಾಗೆ ಹೋಗೋಣ ಅಂತ ಅನ್ಕೊಂಡಿದ್ದೀನಿ. ವಿಡಿಯೋಸ್ ಅಲ್ಲಿ ನೋಡಿದೀನಿ, ತುಂಬಾ ಚೆನ್ನಾಗಿದೆ. ಲಾಸ್ಟ್ ವೀಕೆ ಹೋಗೋಣ ಅಂತ ಅನ್ಕೊಂಡಿದ್ವಿ, ಬಟ್ ಲಾಸ್ಟ್ ವೀಕ್ ಹೋಗಕ್ ಆಗಿಲ್ಲ. ಲಾಸ್ಟ್ ವೀಕ್ ನಾವು ಮೈಸೂರು ಹೋಗ್ಬಿಟ್ವಿ. ಸೊ ಹಾಗಾಗಿ ಈ ವಾರ ಹೋಗ್ತಾ ಇದ್ದೀವಿ. ಇವತ್ತಿನ ಬ್ಲಾಗ್ ಅಂತೂ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಮಿಸ್ ಮಾಡಿದೇನೆ ಕೊನೆವರೆಗೂ ನೋಡಿ. ಓಕೆ, ನೋಡಿ ನಮ್ಮ ಫ್ರೂಟಿದ್ ಫುಲ್ ಲುಕ್ ನೋಡಿ. ಇವತ್ತು ಫಸ್ಟ್ ಟೈಮ್ ಶೂಸ್ ಹಾಕಿದ್ದಾಳೆ. ಇದು ಅವ್ರ ಮಾಮ ತೆಗೆಸ್ಕೊಟ್ಟಿರೋದು. ಫ್ರೆಂಡ್ಸ್, ಇಲ್ಲೇ ಹತ್ರದಲ್ಲೇ ನಮ್ಮ ಕಸಿನ್ ಮನೆ ಇರೋದು. ಅವ್ರು ನಮಗೆ ಪಿಕಪ್ ಮಾಡಕ್ ಬರಕ್ ಆಗದೆ ಇರೋ ಕಾರಣ ನಾವೇ ಆಟೋದಲ್ಲಿ ಅಲ್ಲಿಗೆ ಹೋಗ್ಬಿಟ್ವಿ. What happened here? Oh, her little ear. Ah! Ah! My hair. Ah! No. Say sorry. Sorry. No sorry. Hi. ಇವಾಗ ಎಮಿಲಿಯಾ ಮನೆಗಿದ್ದೀವಿ. ಸೊ ಎಮಿಲಿಯಾ, ಶಿ ಇಸ್ ಹಿಯರ್. Hi. ಫ್ರೆಂಡ್ಸ್, ಇಲ್ಲಿ ಎಮಿಲಿಯಾ ಅವಳ ಸ್ಕೂಲಲ್ಲಿ ಇವತ್ತು ಏನೇನಾಯ್ತು ಅನ್ನೋದನ್ನ ನನ್ನ ಹತ್ರ ಹೇಳ್ಕೊಳ್ತಾ ಇದ್ದಾಳೆ. ಅವಳ ಸ್ಕೂಲಲ್ಲಿ ಇವತ್ತು ಅಬಕಸ್ ಕಾಂಪಿಟೇಷನ್ ಇತ್ತಂತೆ. ಅದರಲ್ಲಿ ಗೆದ್ದು ಬಂದಿರೋ ಅಂತ ಪ್ರೈಸ್ ಮತ್ತೆ ಸರ್ಟಿಫಿಕೇಟ್ ನ ಇಲ್ಲಿ ನನಗೆ ತೋರಿಸ್ತಾ ಇದ್ದಾಳೆ. ಫ್ರೆಂಡ್ಸ್, ನನ್ನ ಕಸಿನ್ ಎಮಿಲಿಯಾ ಸ್ಕೂಲಿಗೆ ಹೋಗಿದ್ಲು. ಅವಳು ಬರೋ ಅಷ್ಟರಲ್ಲಿ ತುಂಬಾ ಲೇಟ್ ಆಗಿ ಹೋಗಿತ್ತು. ಹಾಗಾಗಿ ನಾವು ಕೂಡ ಫಂಕ್ಷನ್ ಗೆ ಲೇಟ್ ಆಗಿ ರೀಚ್ ಆದ್ವಿ. ಹೇಳ್ಬೇಕಂದ್ರೆ ಫಂಕ್ಷನ್ ಆಲ್ಮೋಸ್ಟ್ ಮುಗ್ದು ಹೋಗಿತ್ತು, ಆವಾಗ ರೀಚ್ ಆಗಿದೀವಿ ನಾವು. ಹಾಗೆ ಇದೇ ಫಂಕ್ಷನ್ ಅಲ್ಲಿ ಕ್ಯಾರಿಕೇಚರ್ ಆರ್ಟಿಸ್ಟ್ ಹಾಗೂ ಫೇಸ್ ಪೇಂಟಿಂಗ್ ಆರ್ಟಿಸ್ಟ್ ಇಬ್ರು ಬಂದಿದ್ರು. ನಾವು ಎಲ್ಲಾ ಬಿಟ್ಟು ನಮಗೂ ಮಾಡಿಸ್ಕೊಳ್ಬೇಕು ಅಂತ ಅವ್ರ ಕಡೆಯಿಂದ ಈ ಆರ್ಟ್ ಅನ್ನ ಮಾಡಿಸ್ಕೊಂಡ್ವಿ. ಫ್ರೆಂಡ್ಸ್, ಎಮಿಲಿಯಾ ತನ್ನ ಒಂದು ಕ್ಯಾರಿಕೇಚರ್ ಆರ್ಟ್ ನ ಮಾಡಿಸ್ಕೊಂಡಾದ್ಮೇಲೆ ನಾನು ನಮ್ ಫ್ರೂಟಿದ ಆರ್ಟ್ ಒಂದು ಮಾಡ್ಕೊಡಿ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡ್ಕೊಂಡೆ. ಪಾಪ ಅವರಿಗೆ ಆಲ್ರೆಡಿ ಲೇಟ್ ಆಗಿತ್ತು, ಆದ್ರೂ ರಿಕ್ವೆಸ್ಟ್ ಮಾಡ್ಕೊಂಡಿರೋದ್ರಿಂದ ಅವ್ರು ನನ್ಗೂನು ಮಾಡ್ಕೊಟ್ರು. ಫ್ರೆಂಡ್ಸ್, ಈ ತರ ಆರ್ಟಿಸ್ಟ್ ನಿಮ್ಮ ಮಕ್ಳ ಬರ್ಡೇ ಫಂಕ್ಷನ್ಗೆ ಅಥವಾ ನೀವು ಆರ್ಗನೈಸ್ ಮಾಡಿರುವಂತ ಪಾರ್ಟೀಸ್ಗೆ ಇವೆಂಟ್ಸ್ಗೆ ಬೇಕು ಅಂತ ಹೇಳಿದ್ರೆ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರುವಂತ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಯಾವುದೇ ಒಂದು ಇವೆಂಟ್ ಅಲ್ಲಿ ಅಥವಾ ಪಾರ್ಟಿಯಲ್ಲಿ ಈ ತರ ಒಬ್ರು ಆರ್ಟಿಸ್ಟ್ ಇದ್ಬಿಟ್ರೆ ಸಾಕು, ಎಷ್ಟೊಂದು ಮೆಮೊರೀಸ್ ನ ಆ ಪಾರ್ಟಿಯಿಂದ ನಾವು ಮನೆಗೆ ತಗೊಂಡು ಹೋಗ್ಬಹುದು, ಮತ್ತೆ ಅದನ್ನ ಲೈಫ್ ಟೈಮ್ ಚೆರಿಶ್ ಮಾಡಬಹುದು. ಹಾಗೂ ಪಾರ್ಟಿಯಲ್ಲಿ ಈ ಒಂದು ಆಕ್ಟಿವಿಟಿ ಸಖತ್ ಎಂಟರ್ಟೈನಿಂಗ್ ಆಗಿರುತ್ತೆ. ನಿಜವಾಗ್ಲೂ ಚಿಕ್ಕ ಮಕ್ಕಳಿಗೆ ಈ ತರ ಇಟ್ಕೊಂಡು ಮಾಡಕ್ಕೆ ತುಂಬಾನೇ ಕಷ್ಟ. ಆದ್ರೂ ಬ್ರೋ ಇಸ್ ಡೂಯಿಂಗ್ ಅನ್ ಅಮೇಸಿಂಗ್ ಜಾಬ್. ವಾಟ್ಸ್ ಯೋರ್ ನೇಮ್ ಬ್ರದರ್? ರಾಹುಲ್. ಮೂವ್ ಆಗ್ತಾ ಇದ್ದಾಳಲ್ವಾ ಬೇಬಿ, ಸೊ ಸ್ವಲ್ಪ ಕಷ್ಟ ಆಗತ್ತೆ. ಒಂದ್ ಸ್ವಲ್ಪ ದೊಡ್ಡ ಮಕ್ಕಳಾದ್ರೆ ಸ್ಟಿಲ್ ಆಗಿ ನಿಂತ್ಕೊಳ್ತಾರೆ, ಏನು ಕಷ್ಟ ಇಲ್ಲ. ದಿಸ್ ಇಸ್ ಮಸ್ತಿ ಖೋರ್. ಶಿ ಇಸ್ ಡೂಯಿಂಗ್ ಮಸ್ತಿ. ಓ ವಾವ್, ದಿಸ್ ಇಸ್ ಸೋ ಕ್ಯೂಟ್. ಸಿ, ಕ್ಯೂಟಿ ಪೈ. ಥ್ಯಾಂಕ್ ಯು ಸೋ ಮಚ್. A few moments later. ಇವಾಗ ಎಲ್ಲರೂ ಹೌಸಿ ಆಡ್ತಾ ಇದ್ದಾರೆ. ನಂಬರ್ಸೇ ಕಾಣಿಸ್ತಾ ಇಲ್ಲ ಇವರಿಗೆ. ನಾವು ಬರೋದೇ ಲೇಟ್ ಆಯ್ತು, ಅದಕ್ಕೆ ನಮ್ಗೆ ಏನು ಪ್ರೋಗ್ರಾಮ್ ನೋಡಕ್ ಸಿಕ್ಕಿಲ್ಲ. ಬಟ್ ಪೋಸ್ಟ್ ಲಂಚ್ ಹೌಸಿ ಅಥವಾ ಬಿಂಗೋ ಅಂತ ಏನ್ ಹೇಳ್ತೀವಲ್ವಾ, ಆ ಗೇಮ್ ನ ಕಂಡಕ್ಟ್ ಮಾಡಿದ್ರು. ಎಲ್ರು ಈ ಲಾನ್ ಅಲ್ಲಿ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಹಾಗೆ ಕೊನೆಯದಾಗಿ ಈ ಫಂಕ್ಷನ್ ಗೆ ಯಾರ್ಯಾರೆಲ್ಲ ಬಂದಿದ್ರಲ್ಲ ಅವರೆಲ್ಲ ಸೇರ್ಕೊಂಡು ಒಂದು ಫೋಟೋನ ತೆಗೆಸ್ಕೊಂಡ್ವಿ. A few inches later. ಫ್ರೆಂಡ್ಸ್, ಇವಾಗ ನಾವು ಮಾಲ್ ಆಫ್ ಏಷ್ಯಾಗೆ ಬಂದಿದ್ದೀವಿ. ಇಲ್ಲಿ ಕ್ರಿಸ್ಮಸ್ ಫಂಕ್ಷನ್ ನಡೀತಾ ಇದೆ, ಒಳ್ಳೆ ಡೆಕೋರೇಷನ್ ಮಾಡಿದಾರಂತೆ. ಸೊ ಲೆಟ್ಸ್ ಸಿ ವಾಟ್ಸ್ ದೇರ್. ಬರೋಷ್ಟರಲ್ಲಿ ನಮ್ಮ ಫ್ರೂಟಿನೂ ಮಲ್ಬಿಟ್ಟಿದ್ದಾಳೆ. ಇವಾಗ ನೋಡಿ, ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾಳೆ. ನೋಡಿ, ಇಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿದ್ದಾರೆ, ಸಿಕ್ಕಾಪಟ್ಟೆ ಕ್ರೌಡ್ ಇದೆ, ಸಂಡೇ ಬೇರೆ. ಸೊ ಇಟ್ಸ್ ಅಮೇಝಿಂಗ್.
ಅಂತ ಸಂಡೇ ಬಂದ್ರೆ ಇಲ್ಲಿ ಫುಲ್ ಪಾಸ್ ಆಗಿದೆ, ಮುಂದೆ ಹೋಗೋಕ್ಕಾಗಲ್ಲ, ಎಲ್ಲ ಕಡೆ ನೋಡಕ್ ಆಗ್ತಾ ಇಲ್ಲ. ಸೊ ನೀವು ಇನ್ ಕೇಸ್ ಬರೋದಾದ್ರೆ ವೀಕೆಂಡ್ ಅಲ್ಲೇ ಬಂದ್ರೆ ಒಳ್ಳೇದು ಅನ್ಸುತ್ತೆ. ಸಂಡೇಸ್ ಬಂದ್ರೆ ಇಲ್ಲಿ ಏನು ಕಾಣಿಸ್ತಾ ಇಲ್ಲ, ನನಗಂತೂ ಇಲ್ಲಿ ಏನು ಕಾಣಿಸ್ತಾ ಇಲ್ಲ. ಮತ್ತೆ ಇಲ್ಲಿ ಒಳ್ಳೆ ಒಳ್ಳೆ ಸ್ಟಾಲ್ಸ್ ಕೂಡ ಇಟ್ಟಿದ್ದಾರೆ. ಇವಾಗ ನಾವು ಸ್ಟಾಲ್ಸ್ ನೋಡೋಕೆ ಹೋಗ್ತೀವಿ, ನೋಡೋಣ ಏನೇನಿದೆ ಅಂತ. ಇಲ್ಲಿ ಎಲ್ಲಾನು ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ, ಒಳ್ಳೊಳ್ಳೆ ಸ್ಟಾಲ್ಸ್ ಹಾಕಿದ್ದಾರೆ, ಸಖತ್ ಲೈಟಿಂಗ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಬಂದವರಿಗೆ ಫೋಟೋ ತೆಗೆಸ್ಕೊಳ್ಳಕ್ಕೆ 3-4 ಕಡೆ ಫೋಟೋ ಬೂತ್ ಕೂಡ ಇಟ್ಟಿದ್ದಾರೆ. ಎಲ್ಲಾನು ಚೆನ್ನಾಗಿದೆ. ಆದ್ರೆ ಇಲ್ಲಿನ ಜನ ನೋಡಿದ್ರೆ ಅಂತೂ ನನ್ಗೆ ತಲೆ ಕೆಟ್ಟು ಹೋಗ್ಬಿಟ್ಟಿತ್ತು, ವಾಪಸ್ ಹೋಗ್ಬಿಡೋಣ ಅನ್ಸ್ಬಿಟ್ಟಿತ್ತು. ಅಷ್ಟು ಕ್ರೌಡ್ ಇತ್ತು, ಮುಂದೆ ಹೋಗಕ್ಕೇನೆ ಆಗ್ತಾ ಇರ್ಲಿಲ್ಲ. ಆದ್ರೂ ಅಷ್ಟು ದೂರಿಂದ ಬಂದಿದೀವಲ್ವಾ ಅಂತ ವಾಪಸ್ ಮತ್ತೆ ಯಾಕೆ ಹೋಗೋದು, ಎಲ್ಲ ನೋಡ್ಬಿಟ್ಟೆ ಹೋಗೋಣ, ಸ್ವಲ್ಪ ಆದ್ರೂ ಎಲ್ಲ ನೋಡ್ಬಿಟ್ಟೆ ಹೋಗೋಣ ಅಂತ ಅನ್ಕೊಂಡು ನಾನು ಎಮಿಲಿಯಾ ಚೆನ್ನಾಗಿ ತಿರ್ಗಾಡಿದ್ವಿ. ಮತ್ತೆ ನಮ್ಮ ಜೊತೆಲಿ ಬಂದವರಂತೂ ಎಂಟ್ರಿ ಮಾಡ್ದಂಗೆನೆ ಕ್ರೌಡ್ ಎಲ್ಲ ನೋಡ್ಬಿಟ್ಟು ಎಕ್ಸಿಟ್ ಹತ್ರ ಹೋಗ್ಬಿಟ್ಟಿದ್ದಾರೆ. ಏನು ಬೇಡ ವಾಪಸ್ ಹೋಗ್ಬಿಡೋಣ ಅಂತ ಅವ್ರು ಅಂತಿದ್ರು. ಆದ್ರೂ ನಾನು ಎಮಿಲಿಯಾ ಕೇಳಲಿಲ್ಲ, ಎಲ್ಲ ತಿರ್ಗಾಡ್ಕೊಂಡೇ ಬಂದ್ವಿ. ಎಮಿಲಿಯಾ, what you have taken? Show me. ಓಕೆ, ನಾನು ಎಮಿಲಿಯಾ ಬನ್ನಿ ಹೇರ್ ಬ್ಯಾಂಡ್ ತೊಗೊಂಡಿದ್ದೀವಿ. ಆ್ಯಂಡ್ ನಮ್ಮ ಫ್ರೂಟಿಗೆ ಇನ್ನೂ ಮಲಗಿದಾಳೆ. ಫ್ರೂಟಿ ಎದ್ರೆ ಅಟ್ಲೀಸ್ಟ್ ಇಲ್ಲೆಲ್ಲ ನೋಡ್ತಿದ್ಲು. ಇವತ್ತು ಫೋಟೋ ಬೂತ್ ಇಟ್ಟಿದ್ದಾರೆ, ಎಲ್ಲ ಫೋಟೋ ಮಾಡ್ತಾ ಇದ್ದಾರೆ. ಸಿಂಗಲ್ ಬೆಡ್. ಅಮೇಝಿಂಗ್. ಇಂಡಿಯಾಸ್ ಲೈಟ್ ಫೆಸ್ಟಿವಲ್ ಎಲ್ಲ ಕಡೆ ಲೈಟಿಂಗ್ಸ್ ಮಾಡಿದ್ದಾರೆ, ಚೆನ್ನಾಗಿದೆ. ಒಳ್ಳೆ ಒಳ್ಳೆ ಆಕ್ಟಿವಿಟೀಸ್ ಕೂಡ ಇದೆ ಇಲ್ಲಿ. ಮತ್ತೆ ಇಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದೆ. ಇದ್ರ ಒಳಗೇನಿದೆ ನೋಡೋಣ. ಆ್ಯಕ್ಚುಲಿ ನಾವು ಪಾರ್ಕಿಂಗಿಂದ ಬಂದ್ವಿ. ಸೊ ಗ್ರೌಂಡ್ ಫ್ಲೋರಿಂದ ಮೇಲೆ ಬರಬೇಕಾಯ್ತು ನಾವು. ಇಲ್ಲ ಅಂದರೆ ಇಲ್ಲಿ ಡೈರೆಕ್ಟ್ ಎಂಟ್ರಿ ಇದೆ, ಈ ಕಡೆಯಿಂದ ಎಂಟರ್ ಮಾಡ್ಬೋದು. ಬನ್ನಿ. ಸ್ಟಾಲ್ಸ್. ಹಿಂದ್ಗಡೆ ಕ್ಯಾರಲ್ ಸಿಂಗಿಂಗ್ ನಡೀತಾ ಇದೆ.
a little, and never stay alone for long. Merry Christmas! Yes. Looking pretty. ಏನಿವತ್ತು ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾಳೆ. ಎಷ್ಟು ನಾಯ್ಸ್ ಆದ್ರೂ ಎದ್ದೇಳ್ತಾನೆ ಇಲ್ಲ. ಚೆನ್ನಾಗಿ ಮಲ್ಗಿಬಿಟ್ಟಿದ್ದಾಳೆ. ಫ್ರೂಟಿ ನಾಯ್ಸ್ ಇದ್ರೆ ಚೆನ್ನಾಗಿ ಮಲ್ಗ್ತಾಳೆ. ಶಬ್ದ ಏನು ಇಲ್ಲ, ಸೈಲೆಂಟ್ ಇದ್ರೆ ಎದ್ದು ಬಿಡ್ತಾಳೆ. ಸ್ನೋ ಸ್ಪ್ರೇ ಮಾಡ್ತಾ ಇದ್ದಾರೆ ಇವಾಗ. ಅಂತ ಎಮಿಲಿಯಾ ಹಿಂದ್ಗಡೆ ಓಡ್ ಬಂದ್ಬಿಟ್ಟಿದ್ದಾಳೆ. ಇಟ್ಸ್ ಓಕೆ, ಲೆಟರ್ ಪ್ಲೇನು. ಇವಾಗ ನಮ್ಮ ಫ್ರೂಟಿ ಎದ್ದಿದ್ದಾಳೆ ನೋಡಿ, ಕ್ಯೂಟ್ ಆಗಿ ಕಾಣಿಸ್ತಾ ಇದ್ದಾಳೆ ಅಲ್ವಾ. ಇವಳು ಸ್ವಲ್ಪ ನೋಡಿ ಕಲರ್ಸ್ ಮತ್ತೆ ಲೈಟ್ಸ್ ಎಲ್ಲ ಎಂಜಾಯ್ ಮಾಡಿ ಅಂತ ಸ್ಪೆಷಲಿ ಇವಳಿಗೋಸ್ಕರ ಬಂದಿದ್ರೆ ಇವಳು ಮಲ್ಬಿಟ್ಟಿದ್ಲು. ನಮ್ಮ ಜೊತೆಲಿ ಬಂದವರನ್ನ ನಾವು ಗೇಟ್ ಹತ್ರನೇ ಚೆನ್ನಾಗಿ ವೇಟ್ ಮಾಡಿಸ್ಬಿಟ್ಟಿದ್ದೀವಿ. ಆಗಲೇ ಅವರಿಗೂ ಸ್ವಲ್ಪ ಸಿಟ್ಟು ಬಂದಿದೆ. ಹಾಗಾಗಿ ನಾನು ಎಮಿಲಿಯಾ ಮುಖ ನೋಡಿಕೊಂಡು ನಗಾಡ್ತಿದ್ದೀವಿ. ಏನು ಜನ ಅಬ್ಬಬ್ಬಬ್ಬಬ್ಬ. ನೀವು ಬರೋದಾದರೆ ಸಂಡೇ ಮಾತ್ರ ಬರಬೇಡಿ, ಇಲ್ಲಿ ಬೇರೆ ಯಾವುದಾದ್ರೂ ವೀಕ್ ಡೇಸಲ್ಲಿ ಬರ್ಬೋದು. ವೀಕೆಂಡ್ಸಲ್ಲಿ ಮಾತ್ರ ಬರಲೇಬಾರ್ದು. ಸಿಕ್ಕಾಪಟ್ಟೆ ಜನ ಇದ್ದಾರೆ, ಕಾಲಿಡೋಕ್ಕೆ ಜಾಗ ಇಲ್ಲ. ಮತ್ತು ಇಲ್ಲಿ ಬಂದರೆ ನೀವು ಇಷ್ಟು ರಶ್ ಇರುವಾಗ ಇಲ್ಲಿ ಬಂದರೆ ಅಲ್ಲಿ ಏನು ನಡೀತಾ ಇದೆ, ಏನು ಪ್ರೋಗ್ರಾಮ್ ನಡೀತಾ ಇದೆ ಅಥವಾ ಏನು ಸ್ಟಾಲ್ ಹಾಕಿದೆ ಅನ್ನೋದು ಕಾಣಿಸೋದೇ ಇಲ್ಲ. ಸೊ ಹಾಗಾಗಿ ವೀಕ್ ಡೇಸ್ ಬನ್ನಿ, ಓಕೆನಾ. ಇವಾಗ ನಾವು ಮಾಲಿಂದ ಹೊರಗೆ ಬಂದಿದ್ದೀವಿ, ಪಾರ್ಕಿಂಗಲ್ಲಿದ್ದೀವಿ. ಸೊ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಇಷ್ಟೇ. ನಾನು ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ಬ್ಲಾಗ್ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮತ್ತು ನನ್ನ ಚಾನೆಲ್ನ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ಕೊಳ್ತೀನಿ. ಸೊ ಇನ್ನೊಂದು ಇಂಟ್ರೆಸ್ಟಿಂಗ್ ವೀಡಿಯೋ ಹೊಂದಿಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಸಾರಿ ನೋಡಿ, ಸಿಕ್ಕಾಪಟ್ಟೆ ಜನ ಇದ್ದಾರೆ ಇಲ್ಲಿ, ಸಿಕ್ಕಾಪಟ್ಟೆ ಕ್ರೌಡ್ ಇದೆ. ಸಾರಿ.